ನಮಸ್ತೆ, ಜೈ ಹಿಂದ್. ನಾನು ನಿಮ್ಮೆಲ್ಲರ ಮೆಚ್ಚಿನ ಸೈನಿಕರ ಮೈಸೂರಿನ ಸಂಸ್ಥಾಪಕ ಮತ್ತು ಎಕ್ಸ್ ಬ್ಲ್ಯಾಕ್ ಎಕ್ಸಾಂಬರ್ ಶ್ರೀಧರ್ CM. ನಾನು ಎಷ್ಟೋ ಸುಮಾರು ವಿಡಿಯೋಗಳಲ್ಲಿ ಒಂದೆರಡು ವಿಡಿಯೋಗಳನ್ನ ಗಮನಿಸ್ತೇನೆ. ನಾನು ಪೋರ್ಟರ್ ಬಗ್ಗೆ ಪೋರ್ಟರ್ಗೆ ವೇಕೆನ್ಸಿ ಬಿಡಲಾಗಿದೆ ಅಂತೇಳಿ. भाई इंडियन आर्मी पोर्टर भर्ती न्यू आउट हो चुकी है और यहाँ पर ಜೈ ಹಿಂದ್. ಜಮ್ಮು ಕಾಶ್ಮೀರದ ಅಕ್ನೂರ್ನಲ್ಲಿರುವ ಆರ್ಮಿ ಡಿಪಾರ್ಟ್ಮೆಂಟ್ನಲ್ಲಿ 600 ಪೋರ್ಟರ್ ಹುದ್ದೆಗಳಿಗೆ ರ್ಯಾಲಿ ನಡೀತಾ ಇದೆ. ನಾನೊಬ್ಬ ಮಾಜಿ ಕಮಾಂಡೋ ಆಗಿ NSG ಕಮಾಂಡೋ ಆಗಿ ಸುಮಾರು 18 ಇಯರ್ಸ್ ನಾನು ಭಾರತೀಯ ಸೇನೆಯಲ್ಲಿ ಸರ್ವಿಸ್ ಕೊಟ್ಟು 12 ಕ್ಷೇತ್ರಗಳಲ್ಲಿ ನಾನು ಡ್ಯೂಟಿ ಮಾಡಿದ್ದೀನಿ, ಒಂದೆರಡಲ್ಲ. ಜಮ್ಮು ಕಾಶ್ಮೀರ, ಚೈನಾ ಬಾರ್ಡರ್, ರಾಜಸ್ಥಾನ್, ಗುಜರಾತ್, UP, ಫಾರಿನ್, ಡೆಲ್ಲಿ, ಮಾನೇಸರ್, ಹರಿಯಾಣ, ಈ ಥರ ಹಲವಾರು ಪ್ರದೇಶಗಳನ್ನ ನಾವು ಡ್ಯೂಟಿ ಮಾಡಿ ಬಂದಿದ್ದೀನಿ. ಭಾಳಷ್ಟು ಅನುಭವ ಇರುವ ಕಾರಣ ನಾವು ಯಾವುದೇ ಡಿಪಾರ್ಟ್ಮೆಂಟ್ ಬಗ್ಗೆ ಕೂಡ ನಾವು ಸಂಪೂರ್ಣ ಮಾಹಿತಿ ಇನ್ ಡೆಪ್ತ್ ನಾನು ನಿಮಗೆ ಹೇಳಬಲ್ಲೆ. ಕೆಲವರಿಗೆ ಅರ್ಧಂಬರ್ಧ ಮಾಹಿತಿ ತಲುಪಿಸೋದ್ರಿಂದ ಭಾಳಷ್ಟು ಮಕ್ಕಳಿಗೆ ಅಲ್ಲಿ ತಲುಪೋದ್ಮೇಲೆ, ಡ್ಯೂಟಿಗೆ ಹೋದ್ಮೇಲೆ ಬೈಕೊಂಬೋದು, ಸರ್ ನಲ್ಲಿ ತಲುಪಿಟ್ಟೆ ತಪ್ಪಾಗ್ಬಿಡ್ತಾರೆ, ನಾನು 12th ಪಾಸ್ ಆಗಿತ್ತು, ನಾನು ಸೈನ್ಸ್ ಕ್ಯಾಂಡಿಡೇಟ್ ಆಗಿದೆ, ನನಗೆ ಇಲ್ಲಿ ತಲುಪೋ ಬದಲು ಬೇರೆ ಕಡೆ ಹೋಗಿದ್ರೆ ಅನುಕೂಲ ಆಗ್ತಿತ್ತು. ಈ ಥರ ಭಾಳಷ್ಟು ಮಕ್ಕಳೊಳಗೆ ತೊಂದರೆ ಆಗಬಾರ್ದು. ಮಕ್ಕಳುಗಳು ಏನಾದ್ರ ಬಗ್ಗೆ ತಿಳ್ಕೊಬೇಕು. ಒಂದ್ಸರಿ ಹೋಗಿ ಸೇರ್ಕೊಂಡ್ಮೇಲೆ ಅಲ್ಲಿ ವಾಪಸ್ ಬರೋಕ್ಕೆ ಆಗಲ್ಲ. ಕಾರಣ, ಒಂದು ತುಂಬ ಕಷ್ಟಪಟ್ಟು ಸೆಲೆಕ್ಷನ್ಗೆ ಹೋಗಿರ್ತೀರ, ಹೌದು. ಅಲ್ಲಿ ಸೆಲೆಕ್ಷನ್ಗೆ ಹೋದ್ಮೇಲೆ ಈಗ ಮನೆಗೆ ಬರಲಿಕ್ಕೂ ನಾಚಿಕೆ. ಯಾಕೆ, ಏನಪ್ಪ ಆರ್ಮಿಯಿಂದ ವಾಪಸ್ ಓಡ್ಕೊಂಡ್ಬಿಟ್ಟವನೆ ಈ ಥರ ಅನ್ಕೋತಾರೆ, ಒಂದು ಮುಜುಗರ ಆಗ್ತದೆ. ಎರಡನೇದು ಫೈನಾನ್ಷಿಯಲ್. ನೀವು ಅಲ್ಲಿ ಹೋದ್ಮೇಲೆ ಏನೋ ಸ್ಯಾಲ್ರಿ ಸಿಗ್ತದೆ, ಹೆಂಗೂ ಜೀವನ ಕಳೀತಾ ಇರ್ತೀರ, ಇಲ್ಲಿ ಬಂದರೆ ಮತ್ತೆ ಬಡಪಾಯ ಆಗ್ಬಿಡ್ತೀರ ಅಂತ ಭಯ ಆಗ್ತದೆ. ಈ ಥರ ಹಲವಾರು ಸಮಸ್ಯೆಗಳನ್ನ ಎದುರಿಸುವಂಥ ಪರಿಸ್ಥಿತಿ ಬಂದ್ಬಿಡುತ್ತೆ. ಅದಕ್ಕೋಸ್ಕರ ನಾನು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗಳಲ್ಲಿ ಅಥವಾ ನಮ್ಮ ಇನ್ಸ್ಟಾದಲ್ಲಿ ಸರಿಯಾದ ಮಾಹಿತಿ ನಿಮ್ಗೆ ಅಪ್ಡೇಟ್ ಮಾಡಲಿಕ್ಕೆ ನಾನು ಭಾಳಷ್ಟು ಪ್ರಯತ್ನ ಮಾಡ್ತಾನೆ ಇರ್ತೀನಿ. ಸೊ ಇಂಥ ವಿಡಿಯೋಗಳನ್ನ ನೀವೆಲ್ಲ ಶೇರ್ ಮಾಡೋದೇ ಮಾಡಿ. ಯಾಕೆಂತಂದರೆ ಭಾಳಷ್ಟು ಮಕ್ಕಳು ಗೊತ್ತಿರೋದಿಲ್ಲ. ಏನೋ ಒಂದು ಯಾವುದೋ ಒಂದು ವೀಡಿಯೋಗಳಲ್ಲಿ ತುಂಬ ಜೋಶಲ್ಲಿ ಅಥವಾ ಯಾವುದೋ ಒಂದು ಅಟ್ರಾಕ್ಟ್ ಮಾಡಿ ಏನೋ ಒಂದು ವೀಡಿಯೋಗಳು ಹಾಕೋದ್ರಿಂದ ಇನ್ಡೆಪ್ತು ಸರಿ ವಿಷಯ ತಿಳ್ಕೊಳ್ದೇ ಏನೋ ಒಂದು ಹೋಗ್ಬೇಡ ಅಂತ ಹೊಂಟ್ಬಿಡೋದು, ಅಲ್ಗೋದ್ಮೇಲೆ ಸೇರ್ಕೊಳ್ಳೋದು, ಈ ಥರ ಆಗೋದು ಬೇಡ. ಡಿಫೆನ್ಸ್ ಬಗ್ಗೆ ವಿಶೇಷವಾಗಿ ಯಾವುದೇ ಒಂದು ಮಾಹಿತಿ ಬೇಕಾದರೂ ಕೂಡ ನಾನು ಸಂಪೂರ್ಣ ಮಾಹಿತಿನ ಖಂಡಿತವಾಗಿ ಕೂಡ ಏನು ಒರಿಜಿನಲ್ ಇದೆ ಸತ್ಯನ ನಮ್ಗೆ ತಿಳಿಸಿ ಪ್ರಯತ್ನ ಮಾಡ್ತೀನಿ. ಸೊ ಹಾಗೆ ಇವತ್ತು ಪೋರ್ಟರ್ ಬಗ್ಗೆ ಮಾತಾಡೋಣ. ಪೋರ್ಟರ್ ಅಂದರೆ ಏನು ಸ್ನೇಹಿತರೆ? ಪೋರ್ಟರ್ ಅನ್ನೋ ಒಂದು ಜಾಬ್ನ ಕೊಟ್ಟಿರೋಂಥದ್ದು ಮೊದಲು ಕೊಡ್ತಂಥದ್ದು ಆ ಪ್ರದೇಶದ ಲೋಕಲ್ ಜನ ಕೊಟ್ಟಿದ್ದು. ಮೊದಲು ಆ ಪ್ರದೇಶದ ಕಾಶ್ಮೀರಿಯನ್ ಜನಗಳೇ ಆಗಿರಬೇಕು, ಅಥವಾ ಲದಾಖ್ ಹೋದ್ರೆ ಲದಾಖ್ ಜನಗಳೇ ಆಗಿರಬೇಕು, ಅಥವಾ ಚೈನಾ ಬಾರ್ಡರ್ಗೆ ಹೋಯ್ತು ಅಂತಂದ್ರೆ ಅಲ್ಲಿರುವಂಥ ಅಸ್ಸಾಮಿ ಅಥವಾ ಉತ್ತರಾಖಂಡ್ ಅಥವಾ ಅರುಣಾಚಲ ಪ್ರದೇಶ ಜನಗಳೇ ಆಗಿರಬೇಕು. ಈ ಥರ ಆ ಪ್ರದೇಶದ ಜನಗಳನ್ನೇ ಪೋರ್ಟರಾಗಿ ತಗೊಳ್ತಾ ಇದ್ರು. ಕಾರಣ, ಅಲ್ಲಿರುವಂಥ ಹವಾಮಾನ ಏನು ವೆದರ್ ಇದೆ, ಒಂದು ಎನ್ವೈರನ್ಮೆಂಟ್ಗೆ ಬಾಕಿ ಜನಗಳು ಹೋಗಿ ಅಡ್ಜಸ್ಟ್ ಆಗ್ತಾ ಇರಲಿಲ್ಲ. ಸೈನಿಕರು ಅಡ್ಜಸ್ಟ್ ಆಗ್ಬಿಡ್ತಾರೆ. ಸೈನಿಕರುಗಳು ಯಾವುದೇ ಪ್ರದೇಶ ಆಗಿರಲಿ, ಚಳಿ, ಗಾಳಿ, ಮಳೆ ಏನೇ ಆಗಿರಲಿ, ಆ ಪ್ರದೇಶಕ್ಕೆ ಹೋಗ್ಬಿಟ್ಟು ಅಡ್ಜಸ್ಟ್ ಆಗ್ಬಿಡ್ತಾರೆ. ಆದರೆ ಪೋರ್ಟರ್ ಇದೆಯಲ್ಲ, ಅದು ಯಾವುದೋ ಸಿವಿಲಿಯನ್ನ ಕರ್ಕೊಂಡ್ಬಿಟ್ಟು ಕೂರಿಸ್ಬಿಟ್ಟು ಅವ್ರಿಗೆ ಸಾಮಾನು ಹೊತ್ಕೊಂಡು ಹೋಗಿ ಅಂತ ಆಗಲ್ಲ. ಮೊದಲು ನಿಮ್ಗೆ ತಿಳಿಸ್ಬೇಕನ್ನೋ ಕರೆಕ್ಟು. ಏನಪ್ಪ ಅದು ಅಂದರೆ, ಪೋರ್ಟರ್ ಏನು ಕೆಲಸ ಮಾಡ್ತಾರೆ ಅಂತ ತಿಳಿಸೇ ಇಲ್ಲ ಅನ್ನೋ ಇಷ್ಟೊಂದು ಮಾತಾಡ್ತಾ ಹೋಗ್ತಾ ಇದ್ದೀನಿ. ಹೌದು, ಪೋರ್ಟರು ಇರೋದು ಸಾಮಾನು ಹೊರಲಿಕ್ಕೆ. ಸೈನಿಕರು ಪೋಸ್ಟ್ಗೆ ಹೋಗ್ಬೇಕಿದ್ರೆ, ಅವ್ರು ಡ್ಯೂಟಿಗೆ ಹೋಗ್ಬೇಕಿದ್ರೆ ಎತ್ತರ ಪ್ರದೇಶಗಳಲ್ಲೋ ಅಥವಾ ಗಡಿ ಭಾಗದಲ್ಲೋ ಅಥವಾ ಎಲ್ಲಿ ತುಂಬ ಕಠಿಣ ಪ್ರದೇಶಗಳಲ್ಲಿ ಸಾಮಾನು ಹೊರಲಿಕ್ಕೆ ಕಷ್ಟ ಆಗ್ತದೆ, ಜಾಸ್ತಿ ಸಾಮಾನು ಇರ್ತದೆ. ಈಗ ಸೈನಿಕರಿಗೆ ಒಂದು ಲಿಮಿಟ್ ಇರ್ತದೆ, 20-25 kg 30 kg ಇಷ್ಟು ಹೊರಬೇಕು, ಇದಕ್ಕಿಂತ ಜಾಸ್ತಿ ಹೊರಕ್ಕಾಗಲ್ಲ ಅಂತೇಳಿ ಅನ್ಕೋಬೋದು. ಹಂಗಾರೆ ಸೈನಿಕರು ಅಷ್ಟೊಂದು ಶಕ್ತಿಶಾಲಿಯಾಗಿರ್ತಾರೆ, ಜಾಸ್ತಿ ಹೊತ್ಕೊಂಡು ಹೋಗೋದಲ್ಲ ಸಾಮಾನು, ಯಾಕಾಗಲ್ಲ ಅಂತೇಳಿ. ಆಗಲ್ಲ. ಅವ್ರು ವೇಪನ್ ಕೂಡ ಹ್ಯಾಂಡಲ್ ಮಾಡಬೇಕು. ಅಕಸ್ಮಾತ್ ಟೆರರಿಸ್ಟ್ ಬಂದ್ರೆ ಅವ್ರ ಮೇಲೆ ನಾವು ಕರೆಕ್ಟಾಗಿ ಕೌಂಟರ್ ಅಟ್ಯಾಕ್ ಮಾಡಬೇಕು, ಅಥವಾ ಬೇರೆ ಸಿಚುವೇಶನಲ್ಲಿ ತನ್ನನ್ನು ಸುರಕ್ಷಿತವಾಗಿ ಇಟ್ಕೊಂಡು ಮುಂದೆ ನುಗ್ಗಬೇಕಾಗುತ್ತೆ. ಅದು ಲಗೇಜ್ ಜಾಸ್ತಿ ಇದ್ದರೆ ಮುಂದೆ ಮೂವ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಅದರಿಂದಾಗಿ ಪೋರ್ಟರ್ನ ಹಿಂದೆ ಮುಂದೆ ಪ್ರೊಟೆಕ್ಷನ್ ಕೊಟ್ಕೊಂಡು ಸೈನಿಕರು ಮಧ್ಯದಲ್ಲಿ 5-6 ಜನ, 10 ಜನ, 15 ಜನ ಪೋರ್ಟರ್ಗಳನ್ನ ಆ ಸಾಮಾನ್ಯ ಲಗೇಜ್ನ ಹೊತ್ಕೊಂಡು ಅವ್ರ ಪೋಸ್ಟ್ಗೆ ಅವ್ರಿರುವಂಥ ಸ್ಥಳಕ್ಕೆ ತಲುಪಿಸುವಂಥ ಜವಾಬ್ದಾರಿಗಳನ್ನ ಅವ್ರು ಕೊಡ್ತಾರೆ. ನಿಮ್ಗೆ ಅರ್ಥ ಆಗ್ತದೆ ಅನ್ಸುತ್ತೀನಿ. ಪೋರ್ಟರ್ ಕೆಲಸ ಇರೋದೇ ಸಾಮಾನು ಹೊರಲಿಕ್ಕೆ. ಗೊತ್ತಿಲ್ಲದೇ ಅಮಾಯಕರುಗಳು ಹೋಗಿ ಬಲಿಪಶು ಆಗಬೇಡಿ. ತುಂಬ ಮಕ್ಕಳುಗಳು, ಅಯ್ಯೋ ಹೆಂಗಿರುವೆ, ಒಳ್ಳೆ ಅವಕಾಶ ಸಿಕ್ಬಿಟ್ಟಿದೆ, ಜಸ್ಟ್ ಇನ್ನು ಎಕ್ಸಾಮ್ ಇಲ್ವಂತೆ ಹೋಗ್ಬೋಣ, ಏನು ಫಿಸಿಕಲ್ ಇಲ್ವಂತೆ ಹೋಗ್ಬೋಣ, ಆಗಲ್ಲ. ಸೊ ನೀವು ಮೊದಲು ನೋಡಿ, ಓಕೆ ಸೆಲೆಕ್ಷನ್ ಪ್ರೊಸೆಸ್ಸು ಫಿಸಿಕಲ್ ಇರ್ತದೋ ಅಥವಾ ಎಕ್ಸಾಮ್ ಇರ್ತದೋ ಅದಾದಮೇಲೆ ನೋಡೋಣ. ಮೊದಲ ಡ್ಯೂಟಿ ಏನು, ಅದರಿಂದ ಲಾಭ ಏನು, ನಷ್ಟ ಏನು, ಮುಂದೆ ಭವಿಷ್ಯದಲ್ಲಿ ರೂಪಿಸ್ಕೊಬೋದಾ, ನಿಮ್ಮ ತಕ್ಕನಾಗ ಡ್ಯೂಟಿ ಇದೆಯಾ, ಕೆಲಸ ಇದೆಯಾ, ಇದನ್ನು ಗಮನಿಸಬೇಕು. ಸ್ನೇಹಿತರೆ, ವಿಡಿಯೋ ಸ್ವಲ್ಪ ಲಾಂಗ್ ಆಗ್ಬೋದು, ಖಂಡಿತವಾಗ್ಲೂ ಇಲ್ಲ ಅಂತಲ್ಲ, ಬಟ್ ಸತ್ಯ ಅಂತ ತಿಳಿಸ್ಬೇಕಿದ್ರೆ ವಿಡಿಯೋನ ಸ್ಕಿಪ್ ಮಾಡಿದ್ರೆ ನೋಡ್ಬೇಕು ನೀವು.
ಇಲ್ಲ ಅಮಾಯಕರ ಥರ ಹೋಗಿ ಬಲಿಪಶು ಆಗಬೇಡಿ. ಪೋರ್ಟರ್ ಇರೋದೇ ಸಾಮಾನು ಹೊರಲಿಕ್ಕೆ. ಸೈನಿಕರ ಸೇನೆಗೆ ಸಂಬಂಧಪಟ್ಟಂಥ ಇಕ್ವಿಪ್ಮೆಂಟು, ರೇಷನ್ನು, ವಸ್ತುಗಳನ್ನ, ಸಾಮಗ್ರಿಗಳನ್ನ ತಲುಪಿಸುವಂಥ ಜವಾಬ್ದಾರಿ ಇದೆ ಪೋರ್ಟರ್ದು. ಇದು ಪೋರ್ಟರ್ ಕೆಲಸ ಮಾಡ್ತಾರೆ. ಪೋರ್ಟರ್ಗೂ ಕೂಡ ಐಡೆಂಟಿ ಕಾರ್ಡ್ ಇಶ್ಯೂ ಆಗಿರ್ತದೆ, ಅವರು ಕೂಡ ಕೆಲವೊಂದು ಚೆಕ್ಕಿಂಗ್ ಆಗಿರ್ತದೆ, ಅವರು ಕೂಡ ಡಾಕ್ಯುಮೆಂಟ್ಸ್ಗಳಾಗಿದೆ. ಯಾಕೆಂದರೆ ಅವರು ಕೂಡ ಫೇಕ್ ಆಗಬಾರ್ದು, ಏನಾದರೂ ನಮ್ಮ ಡಿಪಾರ್ಟ್ಮೆಂಟ್ ಒಳಗಡೆ ಇಟ್ಕೊಂಡು ನಮಗೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶ, ನಮ್ಮ ಇನ್ಫಾರ್ಮೇಷನ್ ಅವ್ರಿಗೆ ಬೇರೆಯವ್ರಿಗೆ ಕಳಿಸ್ಬಾರ್ದು ಅನ್ನೋ ಉದ್ದೇಶದಿಂದ ಬಹಳಷ್ಟು ಜಾಗೃತಿಯಿಂದ ಅವ್ರನ್ನ ನಾವು ಪೋಸ್ಟಿಂದ ಹೊರಗಡೆ ಇಟ್ಟಿರ್ತೀವಿ. ಸಾಮಾನು ಇಟ್ಬಿಟ್ಟು ಸಾಮಾನು ತಂದು ಚೆಕ್ ಮಾಡ್ತೀವಿ, ಅವ್ರ ಬಾಡಿ ಚೆಕ್ ಮಾಡ್ತೀವಿ, ಹೋಗ್ಬೇಕಾದ್ರೆ ಚೆಕ್ ಮಾಡ್ತೀವಿ. ಕಾರಣ ಅಲ್ಲಿರುವಂಥ ಸೇನೆಗೆ ಯಾವುದೇ ರೀತಿ ಅವರಿಂದ ತೊಂದರೆ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಇದು ಕೆಲವೊಂದು ಸರಿ ಆಗಿಬಿಟ್ಟಿದ್ದಾರೆ. ಪೋರ್ಟರಾಗಿ ಬಂದ್ಬಿಟ್ಟು ಟೆರರಿಸ್ಟ್ಗಳು ಅಟ್ಯಾಕ್ ಮಾಡಿದ್ದಾರೆ. ಪೋರ್ಟರಾಗಿ ಬಂದ್ಬಿಟ್ಟು ನಮ್ಮ ಇನ್ಫಾರ್ಮೇಷನ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡು ಇನ್ನೊಬ್ರು ತಪ್ಪಿಸಿರ್ತಾರೆ. ಇದೆಲ್ಲ ಮಾಡಿಬಿಡ್ತಾರೆ. ಅದರಿಂದ ತುಂಬ ಜಾಗೃತಿಯಿಂದ ಇದೆಲ್ಲ ಮಾಡ್ತಾರೆ. ಬರೀ ಇಷ್ಟೇ ಅಂತಲ್ಲ, ಸಾಮಾನು ಹೊರೋ ಕೆಲಸ ಪೋರ್ಟರೇ ಮಾಡೋದಲ್ಲ, ಕೆಚ್ಚರಲ್ಲಿ ಮಾಡ್ತಾರೆ. ಕೆಚ್ಚರ್ ನೀವು ನೋಡಿರ್ಬೋದು ಬಾರ್ಡರ್ಗಳಲ್ಲಿ, ಅದು ಕುದುರೆ ಥರ ಇರುತ್ತೆ. ಕುದುರೆ ಅಲ್ಲ, ಕುದುರೆ ಥರ ಇರುತ್ತೆ. ಅದು ಕೆಚ್ಚರ್ ಅಂತಲೇ ಸಪ್ರೇಟ್ ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ ನಮ್ಮ ಆರ್ಮಿಲಿ. ಸೈನಿಕರದ್ದು ಒಂದು ಡಿಪಾರ್ಟ್ಮೆಂಟ್ ಇರುತ್ತೆ, ಸೇನೆದು ಕೆಚ್ಚರ್ ಡಿಪಾರ್ಟ್ಮೆಂಟ್ ಅಂತೇಳಿ. ಹಾಗೆ ಪಬ್ಲಿಕ್ದು ಕೂಡ ಒಂದು ಇರುತ್ತೆ, ಒಂದು ಸಿವಿಲಿಯನ್ಸ್ಗೂ ಕೂಡ ಒಂದು ಕೊಡಲಾಗಿದೆ ಕೆಚ್ಚರ್ ಡಿಪಾರ್ಟ್ಮೆಂಟ್ ಅಂತೇಳಿ. ಅದು ಪೇಮೆಂಟ್. ಅದು ಒಂದು ಸರಿ ಇಷ್ಟು ಸಾಮಾನು ತೊಗೊಂಡೋಗಿ ತಲುಪಿಸಿದ್ರೆ 100 kg 200 kg ತೊಗೊಂಡು ತಲುಪಿಸಿದ್ರೆ ಇಷ್ಟು ಪೇಮೆಂಟ್ ಅಂತ ಕೊಡ್ತಾರೆ ಅವರಿಗೆ. ಇನ್ನೊಂದು ನಮ್ಮ ಆರ್ಮಿಲಿರುವಂಥ ಕೆಚ್ಚರ್ ಡಿಪಾರ್ಟ್ಮೆಂಟ್ ಏನು ಮಾಡುತ್ತೆ, ಅದು ತಲುಪಿಸುತ್ತೆ ವೆಟರ್ನರಿ ಸಂಬಂಧಪಟ್ಟಂತೆ. ಅದು ತಲುಪಿಸಿದ್ರು ಕೂಡ ಅದು ಆರ್ಮಿಗೆ ಸಂಬಂಧಪಟ್ಟಂತೆ. ಈ ಕಡೆ ತಲುಪಿಸಿದ್ರೆ ಇವ್ರಿಗೆ ಇಷ್ಟು ಪೇಮೆಂಟ್ ಅಂತ ಕೊಡ್ತಾರೆ. ಅದು ಒಬ್ಬ ವ್ಯಕ್ತಿಯಲ್ಲಿರುವ ಕಾಶ್ಮೀರಿ ಅಥವಾ ಅಲ್ಲಿರುವಂಥ ಲೋಕಲ್ ಬಂದ ಆ ಕೆಚ್ಚರನ್ನ ಸಾಕೊಂಡು ಆರ್ಮಿಗೆ ಏನು ಬೇಕು ರೇಷನ್ನು ಸಾಮಗ್ರಿಗಳನ್ನ ತಲುಪಿಸುವಂಥ ಕೆಲಸಗಳನ್ನ ಮಾಡ್ತಾರೆ. ಅದರಿಂದ ಸ್ವಲ್ಪ ದುಡ್ಡು ಸಂಪಾದನೆ ಆಗುತ್ತೆ, ಅವ್ರ ಜೀವನಕ್ಕೆ ಅವ್ರನ್ನ ಕಾಲ ಕಳ್ಕೊಂಡು ಹೋಗ್ತಾರೆ. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಅಂದ್ಕೊಂಡಿದ್ದೀನಿ ಈ ಪೋರ್ಟರ್ ಕೆಲಸ ಏನು ಅಂತೇಳಿ. ಈ ಪೋರ್ಟರ್ ಕೆಲಸಕ್ಕೆ ನೀವು ಅಕಸ್ಮಾತ್ 10th ಪಾಸ್ ಆಗಿದೆ, PUC ಪಾಸ್ ಆಗಿದೆ, ನಾನು ಬಂದೂಕು ಇಟ್ಕೊಬೇಕು, ಯುದ್ಧ ಮಾಡಬೇಕು, ಅಥವಾ ನಾನು ಒಳ್ಳೆ ರೆಸ್ಪೆಕ್ಟ್ಫುಲ್ ಲೈಫನ್ನ ಲೀಡ್ ಮಾಡಬೇಕು, ಮತ್ತೆ ಪ್ರಮೋಷನ್ ತೊಗೊಬೇಕು, ಮುಂದೆ ಇನ್ನೂ ದೊಡ್ಡ ಕನಸುಗಳಿದ್ದಾವೆ. ಎಲ್ಲಿ ದೊಡ್ಡ ಕನಸುಗಳು ನಿಮ್ಗೆ ನನಸಾಗುತ್ತೆ? ಸಾಧ್ಯನಾ? ಪೋರ್ಟ್ರಾಗಿ ಹೋಗ್ಬಿಟ್ಟು ನೀವು ಮತ್ತೆ ಇನ್ನು ಪ್ರಮೋಷನ್ ತೊಗೋತೀನಿ, ಡಬಲ್ ಸ್ಟಾರ್ ತೊಗೋತೀನಿ, ನೆಕ್ಸ್ಟ್ ನಾನು ಆಫೀಸರ್ ಆಗ್ತೀನಿ, ಇನ್ನೊಂದು ದೊಡ್ಡ ದೊಡ್ಡ ಕೆಲಸಗಳನ್ನ ಮಾಡ್ಕೊಂಬರ್ತೀನಿ. ಸಾಧ್ಯನಾ? ಸಾಧ್ಯ ಇಲ್ಲ. ನೀವು ಪೋರ್ಟ್ರಾಗಿ ಹೋದ್ಮೇಲೆ ನೀವು ಸಾಮಾನು ಹೊರುವಂಥ ಕೆಲಸನೇ ಮಾಡಬೇಕಾಗುತ್ತದೆ. ಅದಕ್ಕೆ ಏಜ್ ಲಿಮಿಟ್ ಎಲ್ಲ ಜಾಸ್ತಿ ಕೊಟ್ಟಿರೋಂಥದ್ದು, ಎಜುಕೇಷನ್ ಕೂಡ ಕಡಿಮೆ ಕೇಳಿರೋಂಥದ್ದು. ಎಲಿಜಿಬಿಲಿಟಿ ಕ್ರೈಟೀರಿಯಾದಲ್ಲಿ ತುಂಬ ನೋಡಿದ್ರಾಗ ಇಷ್ಟೇ ನಾವು ಹೋಗ್ಬಿಡೋಣ ಅಂತ ಯೋಚನೆ ಮಾಡ್ತೀರಾ. ಹಂಗೆ ಮಾಡೋಕ್ಕೆ ಹೋಗಬೇಡಿ. ಬಹಳಷ್ಟು ವೇಕೆನ್ಸಿಗಳು ಬಿಡ್ತಾನೆ ಇರ್ತಾರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಅದು ಬಿಟ್ಟಾಗಿ ನನ್ನ ಹತ್ರ ಬರುವಂಥ ಟ್ರೈನಿಂಗ್ಗೆ ನಮ್ಮ ಸ್ಯಾಮಲ್ ಕ್ಯಾಂಪಸಲ್ಲಿ ಏನು ಟ್ರೈನಿಂಗ್ ಬರ್ತಾರಲ್ಲ ಮಕ್ಕಳುಗಳು, ಅವ್ರು ಬರೋದು ಯಾವುದೋ ಇಂಡಿಯನ್ ಆರ್ಮಿಗೆ ಬರ್ತಾರೆ, ನೇವಿ ಸೆಲೆಕ್ಷನ್ ಹೋಗ್ತಾರೆ, ಏರ್ಫೋರ್ಸ್ ಸೆಲೆಕ್ಷನ್ ಹೋಗ್ತಾರೆ, BSF CRPF ಸೆಲೆಕ್ಷನ್ ಹೋಗ್ಬಿಡ್ತಾರೆ. ಅದು ಬಿಟ್ಟಾಗಿ KPTCL ಸೆಲೆಕ್ಷನ್ ಆಗಿದ್ದಾರೆ. KPTCL ಆಶ್ಚರ್ಯ ಪಡ್ಬೋದು. ಅವ್ನು ಬಂದಿದ್ದು ಬೇರೆ ಉದ್ದೇಶಕ್ಕೆ. ಅವನು ಆ್ಯಕ್ಚುಲಿ ಒಂದು ಕ್ಯಾಂಡಿಡೇಟ್ ನಮ್ಮ ಹತ್ರ ಬಂದು ಕ್ಯಾಂಡಿಡೇಟ್ ರಾಜಸ್ಥಾನ ಹೋಗಿದ್ದ ಸೆಲೆಕ್ಷನ್ಗೆ ಅಂತೇಳಿ, ಅಲ್ಲಿಂದ ಬಂದ್ಬಿಟ್ಟು KPTCL ಸೆಲೆಕ್ಷನ್ ಹೋಗ್ಬಿಟ್ಟ. ಅಷ್ಟು ಬೇಡಿ, ಫಾರೆಸ್ಟ್ ಗಾರ್ಡ್ ಸೆಲೆಕ್ಷನ್ ಹೋಗಿದ್ದಾರೆ, 5 ಗ್ರೇಡ್ ಸೆಲೆಕ್ಷನ್ ಹೋಗಿದ್ದಾರೆ. ಅವಕಾಶಗಳು ಭಾಳಷ್ಟು ಇರ್ತವೆ. ನೀವು 1 ವರ್ಷ ಸತತ ಪ್ರಯತ್ನ ನೀವು ಮಾಡಬೇಕಷ್ಟೇ. ಒಳ್ಳೊಳ್ಳೆ ಹುದ್ದೆಗಳು ಸಿಗ್ತವೆ, ಸದ್ಬಳಕೆ ಮಾಡ್ಕೊಳ್ಳಿ. ಅವಕಾಶ ಕಳ್ಕೊಳಕ್ಕೆ ಹೋಗಬೇಡಿ, ಮೂರ್ಖರಾಗಬೇಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ನಿಮಗೆ ಇನ್ನಷ್ಟು ಮಾಹಿತಿಗೆ ನಮ್ಮ ಸೋಷಿಯಲ್ ಮೀಡಿಯಾನ ಅಪ್ಡೇಟ್ ಮಾಡಿ, ಫಾಲೋ ಮಾಡಿ, ನೇರವಾಗಿ ನಮ್ಮ ಸಂಪರ್ಕಿಸಿ. ಕೊಟ್ಟಂಥ ಕಾಂಟ್ಯಾಕ್ಟ್ ನಂಬರ್ ನಾನು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಮಗೆ ತಿಳಿಸಿ, ಸರ್ ಯಾವ್ದಾದ್ರು ವೇಕೆನ್ಸಿ ಬಿಟ್ಟಿದ್ದಾರೆ ಸರ್, ನನಗೆ ಎಲಿಜಿಬಿಲಿಟಿ ಇದೆಯಾ, ನಾನು ಸೆಲೆಕ್ಷನ್ ಆಗ್ಬೋದಾ? ಖಂಡಿತ ನಿಮಗೆ ಅದನ್ನು ಸಂಪೂರ್ಣ ಮಾಹಿತಿನ ಕೊಡ್ತೀವಿ. ಇನ್ನಷ್ಟು ಮಾಹಿತಿಗೆ ನಮ್ಮ ಸೋಷಿಯಲ್ ಮೀಡಿಯಾನ ನೋಡ್ತಾ ಇರಿ. ಇಷ್ಟವಾದ ಲೈಕ್ ಮಾಡಿ, ಇಷ್ಟ ಡಿಸ್ಲೈಕ್ ಮಾಡಿ, ಕಮೆಂಟ್ಸ್ ಮಾಡೋದು ಮರೆಯಕೋಬೇಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ನಮಸ್ತೆ. ಜೈ ಹಿಂದ್.